ನಮಸ್ಕಾರ. ಜ್ಯೋತಿಷ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ವರ್ಷದ ಅಂದ್ರೆ 2025ರ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಇವತ್ತಿನ ಎಪಿಸೋಡ್ನಲ್ಲಿ ವೃಷಭ ರಾಶಿಯವರಿಗೆ, ಮೊನ್ನೆ ಮೇಷರಾಶಿಯವ್ರದ್ದು ನೋಡಿದ್ವಿ, ಇವತ್ತು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಈ ವರ್ಷ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಯಾರ್ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದೀರೋ ಅವರಿಗೆಲ್ಲರೂ ಕೂಡ ಆರೋಗ್ಯ ಸುಧಾರಿಸುವ ವರ್ಷ 2025 ಆಗಿರುತ್ತೆ. ಆರಂಭದಲ್ಲಿ 2.5-3 ತಿಂಗಳು ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಶನಿ ನಿಮ್ಮ ಲಾಭಸ್ಥಾನದಲ್ಲಿ ಇಲ್ಲ, ಹಾಗಾಗಿ ಅವನಿಂದ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಶನಿ ಯಾವಾಗ ಲಾಭಸ್ಥಾನಕ್ಕೆ ಬರ್ತಾನೋ ಅವತ್ತಿನಿಂದ ನಿಮ್ಮ ಆರೋಗ್ಯ, ಅಂದ್ರೆ ಮಾರ್ಚ್ ನಂತರ ನಿಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಶುರುವಾಗುತ್ತೆ. ಮಾರ್ಚ್ ವರೆಗೆ ಯಾರ್ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ಅಥವಾ ಯಾರ್ಯಾರು ಹೃದ್ರೋಗಿಗಳಿದ್ದಾರೋ ಅವರೆಲ್ಲರೂ ಕೂಡ ತುಂಬಾ ಹುಷಾರಾಗಿರ್ಬೇಕು. ಅಸ್ತಮಾ ಪೇಷಂಟ್ಗಳು, ಶ್ವಾಸಕೋಶದ ತೊಂದರೆ ಇರುವಂತವರೆಲ್ಲರೂ ಕೂಡ ತುಂಬಾ ಹುಷಾರಾಗಿರ್ಬೇಕು. ಈ ಶನಿಯ 4ನೇ ದೃಷ್ಟಿಯ ಪ್ರಭಾವದಿಂದಾಗಿ ನೀವು ಮತ್ತೆ ಆಸ್ಪತ್ರೆಗೆ ಸೇರುವ ಸಾಧ್ಯತೆಗಳಿದ್ದಾವೆ. ಸರ್ಜರಿಗಳಾಗಬಹುದು ಅಥವಾ ತುಂಬಾ ಅಕ್ಯೂಟ್ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರುವಂತ ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾಗಿ ಇನ್ನು ಮಾರ್ಚ್ ಹೊರಗಡೆ, ಅಂದ್ರೆ ಈ ತಿಂಗಳೊಂದು ಬಾಕಿ ಇದೆ ಈ ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ 3 ತಿಂಗಳು, ಒಟ್ಟು 4 ತಿಂಗಳು ತುಂಬಾ ಹುಷಾರಾಗಿರಿ. 4 ತಿಂಗಳ ಬಳಿಕ ನಿಮಗೆ ಶನಿ ಬದಲಾವಣೆ ಆಗುತ್ತೆ. ಶನಿ ಸ್ಥಾನ ಬದಲಾವಣೆ ಆದ್ಮೇಲೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗುತ್ತೆ. ಯಾವ ಶನಿ ನಿಮಗೆ ಅನಾರೋಗ್ಯಕ್ಕೆ ಕಾರಣ ಆಗಿದ್ನೋ ಅದೇ ಶನಿ ನಿಮಗೆ ಉತ್ತಮ ಫಲವನ್ನು ಕೊಟ್ಟು ನಿಮ್ಮ ಸುದೀರ್ಘವಾದ ಕಾಯಿಲೆಗಳು, ಅಂದ್ರೆ ಅಸ್ತಮಾ, ಶ್ವಾಸಕೋಶದ ಕಾಯಿಲೆಗಳು ಮತ್ತು ಹೃದ್ರೋಗಗಳು, ಇವೆಲ್ಲವೂ ಕೂಡ ತುಂಬಾ ಸುದೀರ್ಘ ಕಾಲದಿಂದ ಇರ್ತವೆ. ಅವಾಗೆಲ್ಲವೂ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಟರಿ ಮೋಡಿಗೆ ಹೋಗ್ತವೆ. ನಿಮಗೆ ತುಂಬಾ ಲವಲವಿಕೆಯಾದ ಒಂದು ವಾತಾವರಣವನ್ನು ನಿಮ್ಮ ದೇಹದಲ್ಲಿ ಸೃಷ್ಟಿ ಮಾಡ್ತವೆ. ಅದಕ್ಕೂ ಕೂಡ ಶನಿಯ ಕಾರಣವಾಗ್ತಾನೆ. ಮೇ ತಿಂಗಳಿನಲ್ಲಿ ಕೇತು ತನ್ನ 4ನೇ ಮನೆ, ಕೇತುವಿನಿಂದ 4ನೇ ಮನೆಗೆ ಅಂದ್ರೆ ವೃಷಭ ಸ್ಥಾನಕ್ಕೆ ಪ್ರಭಾವ ಬೀರಲು ಸ್ಟಾರ್ಟ್ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳಾಗ್ತವೆ. ಆದ್ರೆ ಗಂಭೀರವಾದ ಸಮಸ್ಯೆಗಳು ಖಂಡಿತವಾಗಿ ಉಂಟಾಗಲ್ಲ. ಯೋಗ, ವ್ಯಾಯಾಮ ಮತ್ತೆ ಆಹಾರದಲ್ಲಿ ಬಹಳಷ್ಟು ಕಟ್ಟುನಿಟ್ಟಾಗಿರ್ಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸೇವಿಸುವ ಮೂಲಕ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡಿಬಹುದು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಎಲ್ಲೋ ಸಿಗತ್ತೆ. ಈಗೆಲ್ಲ ಹೇಳ್ತಾರಲ್ಲ, 300 ರೂಪಾಯಿಗೆ ಫುಲ್ ಮೀಲ್ಸ್, ಅನ್ಲಿಮಿಟೆಡ್ ಮೀಲ್ಸ್, 400 ರೂಪಾಯಿಗೆ ಮಟನ್ ಊಟ ಅಂತೇಳಿ ಈ ತರ ಆಸೆಗೆ ಬಿದ್ದು ತಿನ್ಲಿಕ್ಕೆ ಹೋದ್ರೆ, ರೋಡ್ ಸೈಡ್ ಅಲ್ಲಿ ಪಾನಿಪುರಿಗಳನ್ನೆಲ್ಲ ತಿನ್ನೋದೆಲ್ಲ ಮಾಡಕ್ಕೆ ಹೋದ್ರೆ ಬಹಳಷ್ಟು ಸಮಸ್ಯೆಗಳು ಕಾಡಬಹುದು. ಎಚ್ಚರ ಇರಿ. ಸಾತ್ವಿಕವಾದ ಆಹಾರವನ್ನ ಸೇವಿಸಿ, ಅದರ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಮೇ ಮಧ್ಯದ ಭಾಗದ ನಂತರ ಗುರು ಕೂಡ ನಿಮಗೆ ಪವರ್ ಕೊಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಶಿಕ್ಷಣ ವಿಚಾರಕ್ಕೆ ಬಂದ್ರೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಖಂಡಿತವಾಗಿಯೂ ಟೆನ್ಷನ್ ಬೇಡ. ನೀವು ಓದಿಲ್ಲ ಅಂದ್ರೂ ಕೂಡ ಪಾಸ್ ಆಗ್ತೀರಿ. ಓದಿದ್ರೆ ಫಸ್ಟ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಅಲ್ಲಿ ಬರ್ಬೋದು. ಹಾಗಾಗಿ ಎಫರ್ಟ್ ಖಂಡಿತ ಹಾಕಿ. ನಾನು ಬಲ ಚೆನ್ನಾಗಿದೆ, ನಾನು ಓದಲ್ಲ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಆಗಿ ನೆಮ್ಮದಿಯಾಗಿರ್ಬೋದು. ಯಾರಿಗೆಲ್ಲ ಹೆಚ್ಚಿನ ಸ್ಕೋರ್ ಮಾಡ್ಬೇಕು ಅಂತ ಬಯಸ್ತೀರೋ ಅವರೆಲ್ಲರೂ ಚೆನ್ನಾಗಿ ಓದಿ. ಮಾರ್ಚ್ ವೇಳೆಗೆ ನಿಮಗೆ ಗ್ರಹಗಳು ಬಲ ಕೊಡೋದ್ರಿಂದ ಮಾರ್ಚ್ ಏಪ್ರಿಲ್ ನಲ್ಲಿ ನಿಮ್ಮ ಎಕ್ಸಾಮ್ಗಳು ನಡೀತವೆ. ಸಹಜವಾಗಿ ಒಳ್ಳೆ ರಿಸಲ್ಟ್, ನೀವು ಬಯಸಿದಕ್ಕಿಂತ ಹೆಚ್ಚಿನ ರಿಸಲ್ಟ್ ಈ ಬಾರಿ ಸಿಗತ್ತೆ ನಿಮಗೆ. ಗುರು ತನ್ನ ಮೊದಲನೇ ಮನೆಯಲ್ಲಿ ಇದ್ದು, ಅಂದ್ರೆ ನಿಮ್ಗೆ ವೃಷಭ ರಾಶಿಯವರಿಗೆ ಮೊದಲನೇ ಮನೆಯಲ್ಲಿ ಇರುವಂತಹ ಗುರು 5ನೇ ಮತ್ತು 9ನೇ ಮನೆಗಳ ಮೇಲೆ ಧನಾತ್ಮಕ ದೃಷ್ಟಿ ಬೀರೋದ್ರಿಂದ ಖಂಡಿತವಾಗಿ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಮೇ ಮಧ್ಯಭಾಗದಲ್ಲಿ ಗುರು ಬದಲಾಗತ್ತೆ, ಅವಾಗ ಏನಾದ್ರು ತೊಂದರೆ ಆಗತ್ತಾ ಅಂತ ಅನ್ಕೊಂಡ್ರೆ ನೋ, ಅವಾಗ್ಲೂ ಕೂಡ ನಿಮಗೆ ಗುರು ಧನಸ್ಥಾನಕ್ಕೆ ಬರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ, ಯಾರ್ಯಾರು ಉನ್ನತ ಶಿಕ್ಷಣವನ್ನ ಮಾಡ್ತಿದ್ದೀರೋ ಅವರಿಗೆಲ್ರಿಗೂ ಕೂಡ ಚೆನ್ನಾಗಿ ಈ ಗುರು ಸಪೋರ್ಟ್ ಕೊಡ್ತಾನೆ. ಯಾರ್ಯಾರು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅನ್ಕೊಂತಿರೋ, ಮನೆಯಲ್ಲಿ ಕಷ್ಟ ಇದೆ ಅನ್ಕೊಂಡ್ರು ಕೂಡ ಮನೆಯಿಂದ ಒಳ್ಳೆ ಸಪೋರ್ಟ್ ಸಿಗತ್ತೆ. ನಿಮಗೆ ಕುಟುಂಬದಿಂದ ನಿಮಗೆ ಲಾಭ ಆಗತ್ತೆ. ನಿಮಗೆ ಉತ್ತಮ ಎಜುಕೇಶನ್ ಪಡಿಲಿಕ್ಕೆ ಕುಟುಂಬ ಈ ವರ್ಷ ನಿಮಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ಬುಧನ ಸಂಚಾರದಿಂದ ಸ್ವಲ್ಪ ಏರುಪೇರಾದ್ರೂ ಕೂಡ ಯಾರಿಗೂ ಕೂಡ ರಿಸಲ್ಟ್ ನಲ್ಲಿ ಫಸ್ಟ್ ಕ್ಲಾಸಿಗೆ ಅಂತೂ ಖಂಡಿತ ತೊಂದರೆ ಆಗಲ್ಲ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಆರಾಮ್ಸೆ ಫಸ್ಟ್ ಕ್ಲಾಸ್ ಅನ್ನ ನೀವು ಸ್ಕೋರ್ ಮಾಡಬಹುದು. ಶನಿ ಮತ್ತು ಮೇ ನಂತರ ಬರುವಂತ ಕೇತುವಿನ ಬಾಧೆಯಿಂದಾಗಿ ಮಾನಸಿಕವಾದ ಒತ್ತಡವು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಅನ್ನೆಸೆಸರಿ ಸ್ಟ್ರೆಸ್, ಹೋಮ್ ವರ್ಕ್ ಜಾಸ್ತಿ ಆಗೋದು, ಶಾಲೆಯಲ್ಲಿ ಟೀಚರ್ಗಳಿಂದ ತೊಂದರೆ ಆಗುವಂಥದ್ದು, ಅಥವಾ ಇವರು ಮಾಡುವಂತ ತಪ್ಪುಗಳಿಗೆ ಟೀಚರ್ಗಳು ಬೇಜಾರು ಮಾಡ್ಕೊಳ್ಳುವಂಥದ್ದು, ಈಗ ಒತ್ತರಾಶಿಯಾಗಿ ಒಂದು ಮಾನಸಿಕ ಒತ್ತಡ ಸೃಷ್ಟಿಯಾಗತ್ತೆ. ಅದನ್ನ ಸ್ವಲ್ಪ ನಿಭಾಯಿಸಿಕೊಂಡ್ರೆ ಮಕ್ಕಳು ಖಂಡಿತವಾಗಿ ಈ ವರ್ಷ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಇನ್ನು ಉದ್ಯೋಗ ವಿಚಾರಕ್ಕೆ ಬಂದ್ರೆ, ವೃಷಭ ರಾಶಿಯವರಿಗೆ 2025ರಲ್ಲಿ ಉದ್ಯೋಗ ವಿಚಾರದಲ್ಲಿ ಖಂಡಿತವಾಗಿ ಕೂಡ ಅನುಕೂಲವಿದೆ. 6ನೇ ಮನೆ ಅಧಿಪತಿಯಾದ ಶುಕ್ರ ವರ್ಷವಿಡೀ ನಿಮ್ ಕೆಲಸಕ್ಕೆ ಬೆಂಬಲವಾಗಿ ನಿಲ್ತಾನೆ. ಹಾಗಾಗಿ ವೃಷಭ ರಾಶಿಯವರು ಈ ವರ್ಷ ಉದ್ಯೋಗ ಕಲ್ಕೋತೀವಿ ಅನ್ನೋಂತ ಭೀತಿ ಬೇಡ. ಏನೇ ಆದ್ರೂ ಕೂಡ ಆರ್ಥಿಕ ಹಿಂಜರಿತ ಆಗ್ಲಿ ಮತ್ತೇನೇ ಆಗ್ಲಿ, ಕಂಪನಿಗಳಿಗೆ ತೊಂದರೆ ಆದ್ರೂ ಕೂಡ ನಿಮ್ಮ ಉದ್ಯೋಗಕ್ಕೆ ಹೆಚ್ಚಿನ ಕುತ್ತು ಬರೋದಿಲ್ಲ. ವೈಯಕ್ತಿಕವಾಗಿ ನಿಮ್ಮ ಜಾತಕದ ದೋಷಗಳೇನಾದ್ರು ಇದ್ರೆ ಮಾತ್ರ ಬರಬಹುದೇ ವಿನಃ ಗ್ರಹಚಾರ ಅಥವಾ ಗೋಚಾರದಲ್ಲಿ ಖಂಡಿತವಾಗಿ ನಿಮಗೆ ವೃಷಭ ರಾಶಿಯವರಿಗೆ ಈ ವರ್ಷ ತೊಂದರೆ ಇಲ್ಲ. ದಶಮಾಧಿಪತಿ ಈ ವರ್ಷದ ಆರಂಭದಿಂದಲೂ ಕೂಡ ಮಾರ್ಚ್ ವರೆಗೆ
ಸ್ವಂತ ಮನೇಲಿ ಇರೋದ್ರಿಂದ ಖಂಡಿತವಾಗಿ ಕೂಡ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತೆ, ಕೆಲಸದಲ್ಲಿ ಪ್ರೆಷರ್ ಆಗುತ್ತೆ, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಆ ಟೆನ್ಷನ್ ಅನ್ನ ನೀವು ನಿಭಾಯಿಸಿದ್ರೆ ಖಂಡಿತವಾಗಿ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಸಂಸ್ಥೆ ಜೊತೆಗೆ ಅಥವಾ ನಿಮ್ಮ ಮೇಲಧಿಕಾರಿ ಜೊತೆಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊತಿರೋ, ಎಲ್ಲಾ ಸ್ಟ್ರೆಸ್ ಗಳನ್ನು ತಡ್ಕೊಂಡು ಕೂಡ ಅವ್ರ ಜೊತೆಗೆ ನಿಂತ್ಕೊಂಡ್ರೆ ಖಂಡಿತವಾಗಿ ಕೂಡ ಅದರ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಶನಿ ಮಹಾತ್ಮ ಯಾವತ್ತೂ ಕೂಡ ಅವನು ಕರ್ಮಾಧಿಪತಿ. ನೀವು ಮಾಡೋ ಕೆಲಸಕ್ಕೆ ಪ್ರತಿಫಲ ಕೊಡ್ತಾನೆ. 100% ಎಫರ್ಟ್ ಹಾಕಿದ್ರೆ 100% ಅವನು ರಿಟರ್ನ್ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಎಫರ್ಟ್ ಹಾಕೋದ್ರಲ್ಲಿ ನೀವು ಯಾವುದೇ ಎಡವಟ್ಟು ಮಾಡಬೇಡಿ. ಕೆಲವೊಮ್ಮೆ ನಿಮ್ಮ ಹೇಳಿದ್ರೆ ಸ್ಟ್ರೆಸ್ ಆಗುತ್ತೆ ಅಂತೇಳಿ, ಸ್ಟ್ರೆಸ್ ಯಾವ ರೀತಿಯಲ್ಲಿ ಆಗುತ್ತೆ ಅಂದ್ರೆ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಪಕ್ಕದ ಚೇರ್ನಲ್ಲಿ ಕೂತ್ಕೊಳ್ಳೋರು ನಿಮ್ಮ ವಿರುದ್ಧ ದೂರು ಹೇಳಿ, ಚಾಡಿ ಹೇಳಿ ನಿಮಗೆ ಟೆನ್ಷನ್ ಕ್ರಿಯೇಟ್ ಮಾಡಬಹುದು, ಕಿರಿಕಿರಿ ಮಾಡಬಹುದು. ನಿಮ್ಮ ಹೈಯರ್ ಆಫೀಸರ್ಗಳಿಗೆ, ಬಾಸ್ಗಳಿಗೆ ಅಥವಾ ಟೀಮ್ ಲೀಡ್ಗಳಿಗೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರುವಂತ ರೀತಿಯಲ್ಲಿ ಅವರು ಪ್ರಯತ್ನ ಪಡಬಹುದು. ಆದ್ರೆ ಅಂತಿಮವಾಗಿ ನಿಮ್ಮ ಕೆಲಸ, ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಮುಂದುವರಿಸಿ. ಮೇ ನಂತರ ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಸಕ್ಸಸ್ ಸಿಗತ್ತೆ. ಯಾರ್ಯಾರು ಪ್ರಮೋಷನ್ಸ್ಗೆಲ್ಲ ಓಡಾಡ್ತಿದ್ದೀರಿ ವೃಷಭ ರಾಶಿಯವರು, ಅವರಿಗೆಲ್ಲ ಪ್ರಮೋಷನ್ಸ್ ಆಗುತ್ತೆ. 2025ರಲ್ಲಿ ವೃಷಭ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನೋಡೋಣ. ಎಲ್ರಿಗೂ ಕೂಡ ಅಯ್ಯೋ ಗುರುಗಳೇ, ಮಕ್ಕಳ ಬಗ್ಗೆ ಹೇಳಿದ್ರಿ, ಆರೋಗ್ಯದ ಬಗ್ಗೆ ಹೇಳಿದ್ರಿ, ಆದ್ರೆ ದುಡ್ಡು ಇರತ್ತಾ, ಕಾಸು ಕೈಯಲ್ಲಿ ಇರತ್ತಾ, ಜೇಬು ಫುಲ್ ಆಗತ್ತಾ ಅನ್ನುವಂಥ ಒಂದು ಯೋಚನೆ ಖಂಡಿತವಾಗಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಈ ವರ್ಷ ವೃಷಭ ರಾಶಿಯವರ ಒಂದು ಇದನ್ನು ನೋಡುವುದಾದ್ರೆ, ಗೋಚಾರದ ದೃಷ್ಟಿಗಳನ್ನು ನೋಡುವುದಾದ್ರೆ, ಲಾಭ ಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ನಿಮಗೆ ಲಾಭ ಕೂಡ ಗ್ಯಾರಂಟಿ ಇದೆ. ನೀವು ಮಾಡೋ ಕೆಲಸದಲ್ಲಿ ಒಳ್ಳೆಯ ರೀತಿಯಲ್ಲಿ ಹಣಕಾಸಿನ ಸಂಪಾದನೆಗೆ ಬೇಕಾದ ಸಂಪರ್ಕಗಳನ್ನ ಗುರು ಖಂಡಿತವಾಗಿ ನಿಮಗೆ ತಂದು ಕೊಡ್ತಾನೆ. ಕೆಟ್ಟ ರೀತಿಯಲ್ಲಿ ಹೋದ್ರೆ ಜೈಲು ಸೇರುವಂತಹ ಯೋಗಗಳು ಬರಬಹುದು. ಆದ್ರೆ ಎಲ್ಲಿಯವರೆಗೆ ಗುರು ನಿಮ್ಮ ಲಾಭ ಸ್ಥಾನದಲ್ಲಿ ಉತ್ತಮವಾದ ಲಾಭವನ್ನು ಕೊಡ್ಲಿಕ್ಕೆ ಕಾಯ್ತಾ ಇದ್ದಾನೋ, ನೀವು ಅದನ್ನ ಖಂಡಿತವಾಗಿ ಕೂಡ ಬಳಸ್ಕೊಳ್ಳಿ. ಮೇ ನಂತರ ನಿಮ್ಮ ಲಾಭ ಸ್ಥಾನದಲ್ಲಿರುವಂತಹ ಗುರು ಸಂಪತ್ ಸ್ಥಾನಕ್ಕೆ ಬರ್ತಾನೆ. ನೋಡಿ ಎಂತ ಅದೃಷ್ಟ ನಿಮ್ದು. ಈ ವರ್ಷ ಮೇ ತನಕ ನಿಮಗೆ ಚೆನ್ನಾಗಿದೆ. ಮೇ ನಂತರ ಗುರು ಸಂಪತ್ ಸ್ಥಾನಕ್ಕೆ ಬಂದಾಗ ಅಲ್ಲಿ ಕೂಡ ಅತ್ಯುತ್ತಮವಾದ ಯೋಗಗಳನ್ನ ಕೊಡ್ತಾನೆ. ಹಾಗಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಾಗುತ್ತೆ. ಮೇ ನಂತರ ಆದಾಯ ಹೆಚ್ಚಿಸುವ ನಿಮ್ಮ ಕೆಲವು ಕಲ್ಪನೆಗಳು ಅಥವಾ ಹೊಸ ಇನ್ವೆಸ್ಟ್ಮೆಂಟ್ಗಳು ಅಥವಾ ಏನಾದ್ರು ಬೇರೆ ವ್ಯಾಪಾರ ಉದ್ಯಮಗಳನ್ನ ಮಾಡ್ತೀನಿ ಅಂತಂದ್ರೆ ಕೂಡ ಅದರಲ್ಲಿ ಕೂಡ ಖಂಡಿತವಾಗಿ ಕೂಡ ನಿಮಗೆ ಲಾಭ ಕೊಡ್ತಾನೆ ಗುರು. ಜೊತೆಗೆ ಸಂಪತ್ತಿನ ಅಧಿಪತಿ ಅಂದ್ರೆ ಸಂಪತ್ತಿನ ಮನೆ ಅಧಿಪತಿ ನಿಮ್ಮ ಜಾತಕ ಇದರಲ್ಲಿ ವೃಷಭ ರಾಶಿಗೆ ಬುಧ, ಅವನು ಕೂಡ ವರ್ಷ ಪೂರ್ತಿ ಚೆನ್ನಾಗೇ ಇದ್ದಾರೆ. ನಿಮಗೆ ಅನುಕೂಲ ಸ್ಥಾನದಲ್ಲಿ ಇರೋದ್ರಿಂದ ಈ ವರ್ಷ ನೀವು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಿ. ಎಸ್ಪೆಷಲಿ ಮೇ 25ರ ಬಳಿಕ ನೀವು ಮುಂದಿನ ಒಂದು 5-6 ತಿಂಗಳಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಿ, ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡ್ತೀರಿ. ನೀವು ಕಳೆದ 2-3 ವರ್ಷದಿಂದ ಏನೇನು ಕಷ್ಟ ಅನುಭವಿಸಿದ್ರೋ ಅಷ್ಟು ಕಷ್ಟಗಳನ್ನ ಒಂದೇ ಏಟಿನಲ್ಲಿ ಮರೆತು ಸುಖಕರವಾದ ಜೀವನವನ್ನ ಪಡ್ಕೊಳ್ಳುವಂತಹ ಒಂದು ಯೋಗವನ್ನ ಗುರು ಮತ್ತು ಬುಧ ಇಬ್ಬರು ಸೇರಿಕೊಂಡು ನಿಮಗೆ ಈ ವರ್ಷ ಕೊಡ್ಲಿಕ್ಕಿದ್ದಾರೆ ಮೇ ನಂತರ. ಇನ್ನು ಯಾರ್ಯಾರಿಗೆ ದಾಂಪತ್ಯ ಜೀವನ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರ್ಯಾರು ಮುಳುಗಿದ್ದೀರೋ ಅವರ ಭವಿಷ್ಯ ಈ ವರ್ಷ ಹೇಗಿದೆ ಅಂತ ನೋಡೋಣ. ಈ ವರ್ಷ ವೃಷಭ ರಾಶಿಯಲ್ಲಿ ದಾಂಪತ್ಯ ಮತ್ತು ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟು ವಿಪರೀತ ಏರಿಳಿತಗಳು ಕಂಡು ಬರ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ವರ್ಷದ ಆರಂಭದಿಂದ ಮೇವರೆಗೆ ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಇದೆ. ವೃಷಭ ರಾಶಿಯಿಂದ 5ನೇ ಮನೆಗೆ ಕೇತುವಿನ ಉಪಸ್ಥಿತಿ. ಸಂಗಾತಿ ಜೊತೆಗೆ ಅಂದ್ರೆ ನಿಮ್ಮ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಇವರ ಜೊತೆ ಸ್ವಲ್ಪ ತಪ್ಪು ತಿಳುವಳಿಕೆಗಳಿಂದಾಗಿ ಬ್ರೇಕಪ್ ತನಕ ಹೋಗಬಹುದು. ದಾಂಪತ್ಯ ಜೀವನದಲ್ಲಿದ್ದವರು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯದಿದ್ದರೆ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳದೆ ಹೋದರೆ, ಅಡ್ಜಸ್ಟ್ಮೆಂಟ್ ಅರ್ಥ ಮಾಡಿಕೊಳ್ಳದೆ ಹೋದರೆ ಡೈವರ್ಸ್ ವರೆಗೆ ಕೂಡ ಸಂಬಂಧಗಳು ಹೋಗ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಹಳಷ್ಟು ಆಗತ್ತೆ. ಆದ್ರೆ ಒಂದು ನೋಡಿ, ಇಲ್ಲಿ ಗುರು ನಿಮ್ಮ ಪಂಚಮ ಸ್ಥಾನಕ್ಕೆ, ವೃಷಭ ರಾಶಿಯಿಂದ ಪಂಚಮಕ್ಕೆ ಗುರು ಬಲ ಕೊಡೋದ್ರಿಂದ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅಂತ ಹೇಳಿದ್ನಲ್ಲ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಪರಿಹರಿಸಲಿಕ್ಕೆ ಸಾಕಷ್ಟು ನಿಮಗೆ ಬುದ್ಧಿ, ಚಾಕಚಕ್ಯತೆ ಅಥವಾ ಹಿರಿಯರ ಸಹಕಾರವನ್ನು ಕೊಡ್ತಾನೆ. ಹಾಗಿರುವಾಗ ಆ ಗುರುವಿನ ಇದನ್ನ ಬಳಸ್ಕೊಳ್ಳಿ. ನಿಮಗೆ ಯಾವುದೇ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ, ಗಂಡ ಹೆಂಡತಿ ಜಗಳ ಆಗ್ತಾ ಇದ್ರೆ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಜಗಳ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಸಹಕಾರ ತೆಗೆದುಕೊಳ್ಳಿ. ಮನೆಯಲ್ಲಿ ಜಗಳ ಆಗ್ತಾ ಇದ್ರೆ ಮನೆಯಲ್ಲಿ ಹಿರಿಯರ ಅಪ್ಪ ಅಮ್ಮಂದು, ಅತ್ತೆ ಮಾವಂದು ಸಜೆಷನ್ಸ್ ತೆಗೆದುಕೊಳ್ಳಿ. ದೊಡ್ಡಪ್ಪ ಚಿಕ್ಕಪ್ಪ ಯಾರಾದಿದ್ರೆ ಅವರ ಸಹಕಾರ ಪಡ್ಕೊಳ್ಳಿ. ಆ ಮೂಲಕ ನಿಮಗೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಎಷ್ಟು ಬೇಗ ಪರಿಹರಿಸ್ತೀರೋ ಅಷ್ಟು ಬೇಗ ನಿಮಗೆ ಸಾಂಸಾರಿಕವಾಗಿ ಸುಖ ಸಿಗತ್ತೆ. ಡೈವರ್ಸ್ ಲೆವೆಲ್ಗೆ ಹೋಗೋದೆಲ್ಲವೂ ತಪ್ಪುತ್ತೆ. ಹಾಗಾಗಿ ಗುರುವಿಗೆ ಆದಷ್ಟು ನೀವು ನಡೆದುಕೊಳ್ಳಿ. ಗುರುವಿನ ಸೇವೆಯನ್ನು ಮಾಡ್ತಾ ಇರೋ ಮೂಲಕ, ಗುರುಪೀಠಕ್ಕೆ ಭೇಟಿ ಕೊಟ್ಟು ಗುರು ಸೇವೆ ಮಾಡಿಕೊಂಡು ಬರೋ ಮೂಲಕ ಖಂಡಿತವಾಗಿ ನಿಮಗೆ ಈ ಸಮಸ್ಯೆಗಳೆಲ್ಲ ಈಸಿಯಾಗಿ ಪರಿಹಾರ ಆಗ್ಬಹುದು. ಆದ್ರೆ ಮತ್ತೆ ಅಲ್ಲಿ ಇನ್ನೊಬ್ಬ ನೋಡಿ, ಶನಿಯ ಪ್ರಭಾವ ಅಷ್ಟು ಈಸಿಯಾಗಿ ಗುರುವನ್ನು ಕೂಡ ಮುಂದಕ್ಕೆ ಹೋಗಕ್ ಬಿಡಲ್ಲ. ಯಾಕಂದ್ರೆ ಗುರು ಮತ್ತು ಶನಿ ಅವರು ಯಾವಾಗ್ಲೂ ಕೂಡ ಪರಮ ವೈರಿಗಳು. ಹಾಗಾಗಿ ನಿಮ್ಮ ವೃಷಭ ರಾಶಿಯವರಿಗೆ ಗಲಾಟೆಗಳು ಜಾಸ್ತಿ ಆಗ್ಬೋದು ಶನಿ ಕಾಟದಿಂದಾಗಿ.
ಗುರು ಎಷ್ಟೇ ನೀವು ಗುರುವಿಗೆ ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟೇ ಆರಾಧನೆಯನ್ನ ನೀವು ಶನಿಗೂ ಕೂಡ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ನೀವು ಪರಿಹಾರ ಕಾಣಬಹುದು ಅಂತ ನನಗೆ ಇಲ್ಲಿ ಈ ವರ್ಷದ ಗೋಚಾರದಲ್ಲಿ ಕಾಣಿಸ್ಬರ್ತಾ ಇದ್ದೇವೆ. ಕಪಟ ಪ್ರೀತಿಗಳು ಯಾರ್ಯಾರು ಸುಳ್ಳು ಪ್ರೀತಿ ಮಾಡ್ತಿದ್ರೋ, ಯಾರ್ಯಾರು ಡ್ರಾಮಾ ಮಾಡ್ತಿದ್ರೋ, ಯಾವ್ಯಾವ್ದೋ ಕಾರಣಗಳಿಗೋಸ್ಕರ ಹೇಳಿದ್ರೆ ಬೇಜಾರು ಮಾಡ್ಕೋತೀರಿ ನೀವು, ಆದ್ರೆ ಸಹಜವಾಗಿ ಈಗೆಲ್ಲ ನಡೆಯುತ್ತೆ. ದುಡ್ಡಿರೋ ಹುಡುಗನ ಹಿಂದೆ ಬೀಳೋದು, ಅವನ ತಲೆ ತಿನ್ನೋದು, ಅವನಿಂದ ದುಡ್ಡಿಸ್ಕೊಳ್ಳೋದು, ಅಥವಾ ಒಳ್ಳೆ ಹುಡುಗಿ ತುಂಬಾ ಶ್ರೀಮಂತ ಹುಡುಗಿಯ ಕುಟುಂಬವನ್ನ ಪಟಾಯಿಸ್ಕೊಳ್ಳೋದು, ಇಂಥವೆಲ್ಲ ಮಾಡಿದ್ರೆ ಸುಳ್ಳು ಮೋಸದ ಪ್ರೀತಿಗೆ ಖಂಡಿತವಾಗಿ ಕೂಡ ತೊಂದರೆ ಇದೆ. ಹಾಗಾಗಿ ಅದನ್ನ ನೀವು ಆದಷ್ಟು ಬೇಗ ಗುರು ಮತ್ತು ಶನಿಯ ಪ್ರೀತಿಯನ್ನ ಭಕ್ತಿಯನ್ನ ಭಜಿಸುವ ಮೂಲಕ ಈ ಸಮಸ್ಯೆಯಿಂದ ಪಾರಾಗಬಹುದು. ವೃಷಭ ರಾಶಿಯಲ್ಲಿ ಈ ವರ್ಷ ವಿವಾಹ ಆಗ್ಬೇಕು ಅನ್ಕೊಂಡವರಿಗೆ ಹೇಗಿದೆ ಅಂತ ನೋಡೋಣ. 2025ರಲ್ಲಿ ಮೇವರೆಗೆ ಖಂಡಿತವಾಗಿ ಕೂಡ ವೃಷಭ ರಾಶಿಯಲ್ಲಿ ಯಾರ್ಯಾರು ಹುಡುಗ ಹುಡುಕ್ತಿದ್ರೋ, ಯಾರ್ಯಾರು ಹುಡುಗಿ ಹುಡುಕ್ತಿದ್ರೋ ಅವ್ರಿಗೆಲ್ಲರಿಗೂ ಕೂಡ ಮದುವೆ ಭಾಗ್ಯ ಸಿಗತ್ತೆ. ಗುರು ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಜೊತೆಗೆ 5ನೇ ಅಂದ್ರೆ ನಿಮ್ಮ ಪೂರ್ವ ಪುಣ್ಯ ಭಾಗ ಹಾಗೂ ಕಳತ್ತ ಸ್ಥಾನಗಳ ಮೇಲೆ ದೃಷ್ಟಿ ಬೀರೋದ್ರಿಂದ ಖಂಡಿತವಾಗಿ ಈ ವರ್ಷ ನಿಮಗೆ ನಿಶ್ಚಿತಾರ್ಥ ಅಂತ ಖಂಡಿತ ಆಗತ್ತೆ. ಯಾರ್ಯಾರಿಗೆ ಮದುವೆಗೋಸ್ಕರ ಒದ್ದಾಡ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಮದುವೆ ಭಾಗ್ಯ ಸಿಗತ್ತೆ. ಗುರು ಮದುವೆ ಭಾಗ್ಯವನ್ನ ಮಾಡಿಕೊಡ್ತಾನೆ. ಮಿಡ್ಲ್ ವೀಕ್ ಒಳಗಡೆಗಾಗಿ ಯಾರ್ಯಾರಿಗೆ ಸಮಸ್ಯೆ ಇದಾವೋ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಜೋಡಿಗಳನ್ನ ಫೈನಲೈಸ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ. ಅದಾದ ಬಳಿಕ ಸ್ವಲ್ಪ ಕಷ್ಟ ಆಗ್ಬೋದು, ಅದರ ಮುಂಚಿತವಾಗಿ ನೀವು ಮದುವೆ ಮಾಡ್ಕೊಂಡ್ರೆ ಖಂಡಿತವಾಗಿ ಕೂಡ ಶುಭ ಕಾಲ ಇದೆ. ಇದು ಒಳ್ಳೆಯ ಯೋಗ ಫಲಗಳಿರೋದ್ರಿಂದ ಮದುವೆಯನ್ನ ಅಥವಾ ಎಂಗೇಜ್ಮೆಂಟ್ ಏನಾದ್ರೂ ಕನಿಷ್ಠ ಮಾಡಿಕೊಳ್ಳಿ. ಯಾರ್ಯಾರು ಲವ್ ಮಾಡ್ತಾ ಇದ್ದೀರೋ, ಯಾರ್ಯಾರಿಗೆ ಈ ಪ್ರೇಮ ವಿವಾಹಗಳು ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಅನ್ಕೊಂಡಿದಿರೋ ವೃಷಭ ರಾಶಿಯವರಿಗೆ ಮಾತ್ರ ಹೇಳ್ತಿದ್ದೀನಿ. ಬೇರೆ ರಾಶಿಯವರು ಕೂಡ ಹೋಗ್ಬಿಟ್ಟು ನೇರವಾಗಿ ಮನೆಯಲ್ಲಿ ಹೇಳ್ಕೊಬೇಡಿ, ತೊಂದರೆ ಆಗುತ್ತೆ. ವೃಷಭ ರಾಶಿಯವರು ಈ ವರ್ಷ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಕುಟುಂಬದಿಂದ ನಿಮಗೆ ಖಂಡಿತವಾಗಿ ಸಪೋರ್ಟ್ ಸಿಗತ್ತೆ. ಎಲ್ಲರ ಒಪ್ಪಿಗೆಯಿಂದ ವೃಷಭ ರಾಶಿಯವರು ಮದುವೆ ಆಗುವಂತ ಯೋಗ ಕೂಡ ಇದೆ. ಹಾಗಾಗಿ ಅದನ್ನ ಟ್ರೈ ಮಾಡಿ ನಿಮ್ ಪಾರಿಗೆ ಡಿಸಿಷನ್ ತಗೋಬೇಡಿ. ಮನೆಯಲ್ಲಿ ಮಾತಾಡಿಕೊಂಡು ಮದುವೆ ಆದ್ರೆ ಖಂಡಿತವಾಗಿ ಕೂಡ ನಿಮ್ಗೆ ಒಳಿತಾಗತ್ತೆ. ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ವೃಷಭ ರಾಶಿಯಲ್ಲಿ ಯಾರೇ ಪತಿ ಇದ್ರು ಕೂಡ ಅವರಿಗೆ ಖಂಡಿತವಾಗಿ ಶುಭಕರವಾಗಿರುತ್ತೆ. ಅನುಕೂಲವಾದ ವಾತಾವರಣ ಇದೆ. ಮಾರ್ಚ್ ನಂತರ ಶನಿಯು ನಿಮ್ಮ ಸಪ್ತಮ ಅಂದ್ರೆ ಕಲತ್ರ ಭಾವದಿಂದ ದೃಷ್ಟಿಯನ್ನು ತೆಗೆದಾಗ ನಿಮಗೆ ಮತ್ತಷ್ಟು ಒಳ್ಳೆಯದಾಗುತ್ತೆ. ಇನ್ನು ಭೂಮಿ, ಆಸ್ತಿ, ವಾಹನ ಈ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ಕೂಡ ಮಾರ್ಚ್ ವರೆಗೆ ಶನಿಯ ಪ್ರಭಾವ ನಿಮ್ಮ 4ನೇ ಮನೆ ಮೇಲಿರೋದ್ರಿಂದ ಭೂಮಿ ಮತ್ತು ಆಸ್ತಿಯನ್ನ ಖರೀದಿಸಲಿಕ್ಕೆ ಯೋಚಿಸಿದ್ರೆ ಸ್ವಲ್ಪ ಹುಷಾರಾಗಿರಿ. ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಲಿಕ್ಕೆ ಸೈನ್ ಮಾಡಿ, ಇಲ್ಲದಿದ್ರೆ ತೊಂದರೆ ಆಗುತ್ತೆ. ಲಿಟಿಗೇಷನ್ ಪ್ರಾಪರ್ಟಿಗಳಿಗೆ ಅಂತ ಕೈ ಹಾಕ್ಲೇಬೇಡಿ, ಕಡಿಮೆ ಸಿಗುತ್ತೆ. 20% 30% ಸಿಗುತ್ತೆ ಲಿಟಿಗೇಷನ್ ಪ್ರಾಪರ್ಟಿ ಅಂತ ಹೇಳಿ ಬಂಡವಾಳ ಹಾಕಕ್ ಹೋದ್ರೆ ಖಂಡಿತವಾಗಿ ನಷ್ಟ ಆಗತ್ತೆ. ಯಾರ್ಯಾರು ಮನೆಯ ಇಂಟೀರಿಯರ್ ಮತ್ತಿತರ ಕೆಲಸಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ ಅವರೆಲ್ಲರೂ ಕೂಡ ಈ ವರ್ಷ ಅನುಕೂಲ ಆಗಿದೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಇಂಟೀರಿಯರ್ ಪಡ್ಕೋಬಹುದು. ವೃಷಭ ರಾಶಿಯವರು ಟ್ರೈ ಮಾಡಿ. ವಾಹನ ಯೋಗ ಖಂಡಿತ ಇದೆ, ಆದ್ರೆ ಹೊಸ ಯೋಗ ವಾಹನವನ್ನು ಖರೀದಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ, ಸ್ವಲ್ಪ ಲಾಸ್ ಆಗುತ್ತೆ. ಇರೋ ವಾಹನ ರಿಪೇರಿ ಮಾಡ್ಕೊಳ್ಳಿ ಅಥವಾ ಹಳೆ ವಾಹನಗಳನ್ನ ಖರೀದಿಸಿಕೊಂಡು ಒಂದು ವರ್ಷ ಜೂಮ್ ಜಮಾಗಿ ಓಡಾಡಿ ಮುಂದಿನ ವರ್ಷಕ್ಕೆ ಪ್ಲಾನ್ ಮಾಡಿ ಅಂತ ಹೇಳ್ತಾ ಈ ವರ್ಷದ ವೃಷಭ ರಾಶಿಯವರ ವರ್ಷ ಭವಿಷ್ಯನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಎಪಿಸೋಡ್ ನಲ್ಲಿ ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ತೆ.